ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಏನಿಲ್ಲ, ಪಾಕಿಸ್ತಾನದ ಮಾಜಿ ಕ್ಯಾಪ್ಟನ್ ಆಗಿರುವಂತಹ ಶಾಹಿದ್ ಅಫ್ರಿದಿ ಅವರು ಹಾರ್ದಿಕ್ ಪಾಂಡ್ಯ ಅವರ ಮೇಲೆ ಒಂದು ಬಲವಾದ ಆರೋಪವನ್ನು ಮಾಡಿದ್ದಾರೆ. ಅದು ಏನಂತೇಳಿ ಕಂಪ್ಲೀಟಾಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. 2026ರ T20 ವಿಶ್ವಕಪ್ ಗೆದ್ದ ನಂತರ ಹಾರ್ದಿಕ್ ಪಾಂಡ್ಯ ಅವರ ಮೇಲೆ ಒಂದಲ್ಲ ಒಂದು ರೀತಿಯ ಆರೋಪಗಳು ಕೇಳಿ ಬರ್ತಾನೆ ಇದೆ. ಮೊನ್ನೆ ತಾನೇ ರಾಷ್ಟ್ರಧ್ವಜವನ್ನು ಅವಮಾನ ಮಾಡಿದ್ದಾರೆ ಅಂತೇಳಿ ಪುಣೆಯ ಶಿವಾಜಿನಗರದಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಮೇಲೆ ವಾಜಿದ್ ಖಾನ್ ಎಂಬುವರು ಒಂದು ಕೇಸನ್ನು ದಾಖಲಿಸಿದ್ದರು. ಈಗ ಅವರ ಮೇಲೆ ಮತ್ತೊಂದು ಗಂಭೀರವಾಗಿ ಆರೋಪ ಕೇಳಿ ಬರ್ತಾ ಇದೆ. ಫೈನಲ್ ಪಂದ್ಯ ಗೆಲುವಿನ ನಂತರ ಮೈದಾನದಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ವರ್ತನೆಗಳನ್ನು ಕಂಡು ಪಾಕಿಸ್ತಾನದ ಶಾಹಿದ್ ಅಫ್ರಿದಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೈದಾನದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ತುಂಬ ಎತ್ತರವಾಗಿ ಜಿಗಿತಾ ಇದ್ರು. ಅದೇ ರೀತಿ ಅವರ ವರ್ತನೆಗಳಲ್ಲಿ ಎಂದಿನಂತಿರಲಿಲ್ಲ. ಅವರು ಇದನ್ನೆಲ್ಲ ನೋಡ್ತಾ ಇದ್ದಪ್ಪ ಅಂದರೆ ಹಾರ್ದಿಕ್ ಪಾಂಡ್ಯ ಅವರು ಯಾವುದೋ ಮಾದಕ ವಸ್ತುವಿನ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತೇಳಿ ಹಾರ್ದಿಕ್ ಪಾಂಡ್ಯ ಅವರ ಮೇಲೆ ಶಾಹಿದ್ ಅಫ್ರಿದಿ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಫೈನಲ್ ದಿನದಂದು ಹಾರ್ದಿಕ್ ಪಾಂಡ್ಯ ಅವರನ್ನು ಮಾದಕ ವಸ್ತುವಿನ ಪರೀಕ್ಷೆಗೆ ಒಳಪಡಿಸಬೇಕಾಗಿತ್ತು ಅಂತೇಳಿ ಶಾಹಿದ್ ಅಫ್ರಿದಿ ಅವರು ಹೇಳಿದ್ದಾರೆ. ಇಷ್ಟೇ ಅಲ್ಲ, ಈ ವಿಷಯವನ್ನು ಹಾರ್ದಿಕ್ ಪಾಂಡ್ಯ ಅವರ ವರ್ತನೆಯ ವಿಷಯವನ್ನು ICC ಅಧ್ಯಕ್ಷರಾಗಿರುವಂತಹ ಜೈಶಾ ಅವರ ಮುಂದೆ ಶಾಹಿದ್ ಅಫ್ರಿದಿ ಅವರು ಇವನ್ನೆಲ್ಲ ಹೋಗಿ ಹೇಳಿದ್ದಾರೆ ಅಂತೇಳಿ ಒಂದು ವರದಿಗಳು ಬರ್ತಾ ಇದೆ. ಫ್ರೆಂಡ್ಸ್, ಇದು ಪಾಕಿಸ್ತಾನದ ಮಾಜಿ ನಾಯಕರಾಗಿರುವಂಥ ಅಫ್ರಿದಿ ಅವರು ಹಾರ್ದಿಕ್ ಪಾಂಡ್ಯ ಅವರ ಮೇಲೆ ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಇವನ್ನೆಲ್ಲ ನಾವು ನಂಬಬೇಕಾ ಅಥವಾ ಬೇಡಬೇಕೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಅಮೀರ್ ಅಫ್ರಿದಿ ಇವರಿಬ್ಬರು ಇಂಡಿಯಾ ವಿರುದ್ಧ ಮಾತಾಡ್ಕೊಂತಾನೆ ಫೇಮಸ್ ಆಗ್ಬೇಕಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಫೈನಲ್ ಪಂದ್ಯವನ್ನು ಗೆಲ್ಲಲ್ಲ ಅಂದ್ಕೊಂಡ್ರು, ಅವಾಗ ಕೂಡ ಗೆದ್ದರು. ಸೆಮಿಫೈನಲಿ ಬರಲ್ಲ ಅಂದರು, ಅವಾಗೂ ಕೂಡ ಬಂದರು. ಈಗ ಅಷ್ಟು ಕಷ್ಟಪಟ್ಟು ನಾವು T20 ವಿಶ್ವಕಪ್ ಗೆದ್ದಿರ್ತಾವಪ್ಪ ಅಂದರೆ ಎಲ್ಲ ಆಟಗಾರರು ನಿನಗಾಗಲಿ ನಮಗಾಗಲಿ ಒಂದು ಖುಷಿ ಇದ್ದೇ ಇರ್ತೈತಿ. ಅದೇ ಕಾರಣಕ್ಕೋಸ್ಕರ ಹಾರ್ದಿಕ್ ಪಾಂಡ್ಯ ಅವರು ತುಂಬ ಖುಷಿಯಲ್ಲಿ ಆ ಥರ ಎಲ್ಲ ಅವರು ವರ್ತನೆ ಮಾಡಿದರು. ಅದನ್ನೇ ನೀವು ಆ ವರ್ತನೆಯನ್ನು ನೋಡಿಬಿಟ್ಟಂತ ನೀವು ಮಾದಕ ವಸ್ತುಗೆ ಒಳಗಾಗಿದ್ದಾರೆ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತಾನೆ. ಇದನ್ನೆಲ್ಲ ನೀವೇನೇ ಹೇಳಿದ್ರು ಕೂಡ ನಮ್ಮ ಇಂಡಿಯಾದಲ್ಲಿ ಅದನ್ನು ಯಾರು ಕೂಡ ಈ ಮಾತನ್ನು ಒಪ್ಕೊಳ್ಳೋದಿಲ್ಲ. ಇದು ನೀವು ಏನು ಅನ್ಕೊಂಡ್ಬಿಟ್ಟಿದ್ರಪ್ಪ, ನಮ್ದು ಇನ್ನೊಂದೇನೋ ದೊಡ್ಡ ಸಮಸ್ಯೆ ಆಗ್ತೈತಪ್ಪ ಅಂದರೆ ಪಾಕಿಸ್ತಾನದವ್ರ ಆಟಗಾರರು ಏನೇ ಮಾತಾಡಿದ್ರು ಕೂಡ ನಮ್ಮ ಆಟಗಾರರು ಯಾವುದಕ್ಕೂ ರಿಪ್ಲೈ ಕೊಡ್ತಾ ಇಲ್ಲ. ಇದೇ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ತಾ ಇದ್ದೀನಿ. ಅವ್ರು ಪಾಕಿಸ್ತಾನದವರು ನಮ್ಮ ಇಂಡಿಯಾ ವಿರುದ್ಧ ಯಾವಾಗ ಮಾತಾಡ್ತಾರೋ ಅವರೆಲ್ಲ ನಾವು ಕೌಂಟರ್ ಅಟ್ಯಾಕ್ ಕೊಟ್ಕೊಂತ ಬಂದ್ರಪ್ಪ ಅಂದರೆ ಇಂಡಿಯಾ ವಿರುದ್ಧ ಮಾತಾಡೋದು ಸ್ವಲ್ಪ ಕಮ್ಮಿ ಮಾಡ್ತಾರಂತೇಳಿ ಅನಿಸ್ಬೋದು. ಫ್ರೆಂಡ್ಸ್, ಇಷ್ಟು ಈ ವಿಡಿಯೋದಲ್ಲಿ ಪಾಕಿಸ್ತಾನದವ ಶಾಹಿದ್ ಅಫ್ರಿದಿ ನಮ್ಮ ಹಾರ್ದಿಕ್ ಪಾಂಡ್ಯ ಅವರ ಮೇಲೆ ಈ ಥರ ಹೇಳಿದ್ರು ಅಂತೇಳಿ ಒಂದು ಇನ್ಫಾರ್ಮೇಷನ್ ಬಂದಿತ್ತು, ಅದನ್ನು ನಾವು ಹೇಳಿದ್ದೀನಿ. ಇದೇ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.